ಶಿಗ್ಗಾವಿ ತಾಲೂಕಿನ ವಿಐಎನ್ಪಿ ಡಿಸ್ಟಿಲರೀಸ್ ಮತ್ತು ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಕೋಣನಕೆರೆ ಫ್ಯಾಕ್ಟರಿಗೆ ರೈತ ಬೆಳೆದ ಕಬ್ಬು ಬಂದು 3 ತಿಂಗಳಾದರೂ ಬ್ಯಾಂಕ್ಗೆ ಹಣ ಸಂದಾಯವಾಗದ ಕಾರಣ ಕಬ್ಬು ಬೆಳೆಗಾರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಕಾರ್ಖಾನೆಗೆ ಸಾಗಿದ ನಮ್ಮ ಕಬ್ಬು ಬೆಳೆಯ ಬಿಲ್ಗಳನ್ನು ಏಕೆ ಬಾಕಿ ಇಟ್ಟಿದ್ದೀರಿ? ಎಷ್ಟು ಕಬ್ಬು ಬಿಲ್ ಮಾಡಿದ್ದೀರಿ? ಎಷ್ಟು ಕಬ್ಬುಗಳ ಬಿಲ್ ಮಾಡಿದ್ದೀರಿ? ಎಷ್ಟು ಟನ್ಗಳ ಬಿಲ್ ಬಾಕಿ ಇದೆ ಎಂಬುದರ ಮಾಹಿತಿ ಹಾಗೂ ಹಾವೇರಿ ಜಿಲ್ಲೆಯ ರೈತರ ಬಿಲ್ ಬಾಕಿ ಇಡಲು ಕಾರಣ ಏನು ಎಂಬ ಪ್ರಶ್ನೆಗಳನ್ನು ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದ ಭುವನೇಶ್ವರ ಶಿಡ್ಲಾಪುರ ಹಾಗೂ ಬಸಲಿಂಗಪ್ಪ ನರಗುಂದ ಕಾರ್ಖಾನೆಯ ಸಿಬ್ಬಂದಿ ಕೇಳಿದರು. ರೈತರ ಸಮಸ್ಯೆಗೆ ಆಲಿಸಿದ ಕಾರ್ಖಾನೆಯ ಸಿಬ್ಬಂದಿ ಲಕ್ಷ್ಮಣ್ ಅವರು ಮಾತನಾಡಿ, ಫೆಬ್ರವರಿ 28ರ ಒಳಗಾಗಿ ಎಲ್ಲ ಬಿಲ್ಗಳನ್ನು ರೈತರ ಖಾತೆಗೆ ಜಮಾ ಮಾಡುತ್ತೇವೆ ಎಂಬ ಮಾತನ್ನ ಹೇಳಿದರು. ಈ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಸಂಘದ ತಾಲೂಕು ಅಧ್ಯಕ್ಷರಾದ ಬರಲಿಂಗಪ್ಪ ನರಗುಂದ್ ಹಾಗೂ ರಿಟೆಕ್ ಬರಲಿಂಗಪ್ಪ ನರಗುಂದ್ ಹಾಗೂ ಪ್ರಮುಖರಾದ ಬಾಹುಬಲಿ ಸೋಗಲಿ, ಈರಣ್ಣ ಸಂಗೊಂಡಯ್ಯ, ಮುತ್ತಣ್ಣ ವೀರಾಪುರ ಅನೇಕ ರೈತರು ಹಾಜರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.